ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಒಂದು 3 months ಇಂದ ಫ್ರೆಂಡ್ಸ್ ನನಗೆ ತುಂಬಾ ಕೆಟ್ಟದಾಗಿ ಕಮೆಂಟ್ಸ್ ಬರ್ತಾ ಇದೆ ಆಯ್ತಾ. ಅಂದ್ರೆ ಅದು ಗಂಡಸ್ರ ಹೆಂಗಸ್ರ ಅಂತಾನೂ ಗೊತ್ತಿಲ್ಲ, ಫೇಕ್ ಐಡಿಗಳು, ಮುಖ ತೋರ್ಸೋಕೆ ಹೆದರಿಕೆ ಅವರಿಗೆ. ಏನ್ ಹೇಳ್ತಾವ ಅಂತ ಹೇಳಿದ್ರೆ, ನಿಮ್ಮ ಚಾನೆಲ್ ವೇಸ್ಟ್, ನೀವು ಪೋಸ್ಟ್ ಮಾಡಬೇಡಿ ಅಂತ ನಂಗೊಂಥರ ಥ್ರೆಟ್ ತರ ಕೊಡ್ತಾ ಇದ್ದಾರೆ ಆಯ್ತಾ. ಸೊ ನಾನು ಆದಷ್ಟು ಬ್ಲಾಕ್ ಮಾಡಿ ಬಿಸಾಕ್ತಾ ಇದ್ದೀನಿ, ಬಟ್ ತುಂಬಾ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ, ನನ್ನ ಚಾನೆಲ್ಗೆ ಎಫೆಕ್ಟ್ ಆಗಬೇಕು ಅನ್ನೋ ಥರ ಆಯ್ತಾ. ಸೊ ನಾನು ಯಾರನ್ನು ನಂಬಿಸೋಕೆ ನಾನು ವಿಡಿಯೋ ಮಾಡ್ತಾ ಇಲ್ಲ. ನಾನು ಇಲ್ಲಿ ತನಕ ಎಷ್ಟು ಜನರಿಗೆ ಕೆಲಸ ಆಗಿದೆ, ಕೆಲವೊಂದು ಸ್ಕ್ರೀನ್ಶಾಟ್ ಮಿಸ್ ಆಗಿದೆ, ಅದು ಬಿಟ್ಟು ಎಲ್ಲ ಸ್ಕ್ರೀನ್ಶಾಟ್ ನನ್ನ ಐಡಿ ಹೆಲ್ಪಿಂಗ್ ಅಂಡ್ ಸುಶ್ ಅಂತ ನನ್ನ ಐಡಿ, ಇನ್ಸ್ಟಾಗ್ರಾಮ್ ಐಡಿ ಆಯ್ತಾ. ಇಲ್ಲಿ ಕೂಡ ನಾನು ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ಇಲ್ಲಿ ಹೈಲೈಟ್ಸ್ ಅಲ್ಲಿ ಹೋಗಿ ಕೆಲಸ ಸಿಕ್ಕವ್ರು ಅಂತ ಹಾಕಿದ್ದೀನಿ ನೋಡಿ, ಅದು ಒತ್ತಿ. ಅವಾಗ ಎಷ್ಟು ಜನರಿಗೆ ಕೆಲಸ ಸಿಕ್ಕಿದೆ ವಿತ್ ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಅವರು ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ದಾರೆ. ಇಲ್ಲ ಅಂತಂದ್ರೆ ಕಮೆಂಟ್ ಮಾಡಿದೆ ನನ್ನ ಯೂಟ್ಯೂಬ್ ಚಾನಲ್ಗೆ. ಒಬ್ಬರ ಮೇಲೆ ಅಪವಾದ ಹಾಕೋದು ಈಸಿ, ಬಟ್ ನೀವು ಒಂದ್ಸಲ ಕಂಟೆಂಟ್ ಕ್ರಿಯೇಟ್ ಮಾಡಿ ನೋಡಿ. ಅಪವಾದ ಹಾಕೋರಿಗಿರೋದು ನಾನು, ನನ್ನ ಸಬ್ಸ್ಕ್ರೈಬರ್ಸ್ಗಿರೋದಲ್ಲ. ಒಂದ್ಸಲ ಕಂಟೆಂಟ್ ಕ್ರಿಯೇಟ್ ಮಾಡಿ ನೋಡಿ, ಎಷ್ಟು ಫೇಕ್ ಜಾಬ್ಸ್ ಇರ್ತದೆ ಅದರಲ್ಲಿ ಹುಡ್ಕೊಂಡು ತಂದು ನಾನು ವಿಡಿಯೋ ಮಾಡ್ತಾ ಇರೋದು. ನಂಗೆ ಇಲ್ಲಿ ಯೂಟ್ಯೂಬಲ್ಲಿ ಅರ್ನಿಂಗ್ ಕೂಡ ಇಲ್ಲ, ಟು ಬಿ ಹಾನೆಸ್ಟ್. ನಂಗೆ ಒಂದು ವಿಡಿಯೋಗೆ 200 ರೂಪಾಯಿ 300 ರೂಪಾಯಿ ಸಿಗೋದೇ ಕಷ್ಟ. ಓಕೆ, ಸೊ ಆದ್ರೂ ನಾನು 4 ಜನರಿಗೆ ಯೂಸ್ ಆಗ್ಬೇಕಂತ ವಿಡಿಯೋ ಮಾಡ್ತಾ ಇರೋದು. ನಿಮ್ಗೆ ಇಷ್ಟ ಆಗಿಲ್ಲ ಅಂತ ದಯವಿಟ್ಟು ನೋಡ್ಬೇಡಿ. ಓಕೆ, ಲೀವ್ ದಿಸ್ ಟಾಪಿಕ್. ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಾನು ಹೇಳೋ ಕೆಲಸ ಬಂದ್ಬಿಟ್ಟು ಮನೆಯಿಂದಲೇ ಮಾಡುವಂತಹದ್ದು. ಸೊ ಯಾರೆಲ್ಲ ಮನೆಯಿಂದಲೇ ಮಾಡುವಂಥದ್ದು ಕಸ್ಟಮರ್ ಸಪೋರ್ಟ್ ರೋಲ್ ನೋಡ್ತಾ ಇದ್ದೀರಾ, ಅವರಿಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಕಸ್ಟಮರ್ ಸಪೋರ್ಟ್ ಕೆಲಸ. ಓಕೆ, ಟೆಕ್ಸ್ಟ್ ಮಾಡುವಂಥದ್ದು, ಇಮೇಲ್ ಮಾಡುವಂಥದ್ದು. ಲೈಕ್ ಟೆಕ್ಸ್ಟ್ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಟೆಕ್ಸ್ಟ್ ಮಾಡುವಂಥದ್ದು, ಮತ್ತೆ ಇಮೇಲ್ ಮಾಡುವಂಥದ್ದು, ಮತ್ತೆ ಕೆಲವೊಮ್ಮೆ ಕಸ್ಟಮರ್ ಜೊತೆ ಮಾತಾಡುವಂಥದ್ದು. ಇದು ನಿಮ್ದು ಕೆಲಸ ಆಗುತ್ತೆ. ಓಕೆ, ಸಂಬಳ ಬಂದ್ಬಿಟ್ಟು 35,000 ತನಕ ಸಿಗ್ತದೆ ಫ್ರೆಶರ್ಸ್ಗಳಿಗೆ ಆಯ್ತಾ. ಫ್ರೆಶರ್ಸ್ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದವ್ರು ಕೂಡ ಅರ್ಜಿ ಸಲ್ಲಿಸಬಹುದು. ಸೊ ಎಕ್ಸ್ಪೀರಿಯನ್ಸ್ ಅವರಿಗೆ 60-65,000 ತನಕ ಸಿಗ್ತದೆ, ಬೊಂಬಾಟ್ ಅವರಿಗೆ. ಸೊ ಫ್ರೆಶರ್ಸ್ಗೆ ಕೂಡ 35,000 ತನಕ ಸಿಗ್ತದೆ ಆಯ್ತಾ. ಸೊ ಫ್ರೆಶರ್ಸ್, ಎಕ್ಸ್ಪೀರಿಯನ್ಸ್ ಇಬ್ರು ಕೂಡ ಅರ್ಜಿ ಸಲ್ಲಿಸಬಹುದು. ಗಂಡ್ ಮಕ್ಳು ಹೆಣ್ಮಕ್ಳು ಇಬ್ರು ಕೂಡ ಅರ್ಜಿ ಸಲ್ಲಿಸಬಹುದು. ಯಾವ್ದು ತರದ ಏಜ್ ಮೆನ್ಷನ್ ಮಾಡಿಲ್ಲ ಆಯ್ತಾ. ಸೊ ಮತ್ತೆ ಲೈಕ್ ಕ್ವಾಲಿಫಿಕೇಶನ್ ಎಷ್ಟಂತ ಹೇಳಿದ್ರೆ ಮಿನಿಮಮ್ PUC ಪಾಸ್ ಆಗಿರ್ಬೇಕು ಈ ಜಾಬಿಗೆ ಅಪ್ಲೈ ಮಾಡಲಿಕ್ಕೆ. ಓಕೆ, ಏನ್ ಕೆಲಸ, ಯಾವ ಕಂಪನಿ, ಎಲ್ಲವನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನೋಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತೀನಿ. ಸೊ ನೀವೇನಾದ್ರೂ ನನ್ನ ಚಾನೆಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದಂತ ಹೇಳಿದ್ರೆ, ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡೋದಂತ ಹೇಳಿದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣ್ತಲ್ಲ, ಅದಕ್ಕೆ ಒತ್ತಿ. ಇವಾಗ ಸ್ಟಾರ್ಟ್ ಮಾಡುವ. ಕಾಂಡೋ ಅಂತ ಒಂದು ಕಂಪನಿ ಆಯ್ತಾ. ಸೊ ಇವರು ಬೇಸಿಕಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡುವಂಥದ್ದು, ಆ ಥರ ಇವರು ಕೆಲಸ ಮಾಡುವಂಥದ್ದು. ಓಕೆನಾ. ಸೊ ಬೇಕಾದ್ರೆ ಒಂದ್ಸಲ ನೀವು ಇವ್ರದ್ದು ಪ್ರೊಫೈಲ್ ಚೆಕ್ ಮಾಡ್ಕೋಬಹುದು. ನಾನು ಇದರ ಲಿಂಕ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ವೆಬ್ಸೈಟ್ ಇದ್ದು. ಬೇಕಾದ್ರೆ ಒಂದ್ಸಲ ನೀವು ನೋಡ್ಬೋದು ಆಯ್ತಾ. ಮಾರ್ಕೆಟ್ ಆಟೋಮೇಷನ್ ಮಾಡುವಂಥದ್ದು, ಇಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಮಾಡುವಂಥದ್ದು, ಮತ್ತೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡುವಂಥದ್ದು, ಇದಿವರು ಮಾಡೋದು ಆಯ್ತಾ. ಸೊ ಇವರಿಗೆ ಕಸ್ಟಮರ್ ಸಪೋರ್ಟ್ ರೋಲಿಗೆ ಹೈರಿಂಗ್ ನಡೆಸ್ತಾ ಇದ್ದಾರೆ. ನಾನು ಕಸ್ಟಮರ್ ಸಪೋರ್ಟೇ ಜಾಸ್ತಿ ಮಾಡೋದ್ರಿಂದ ಏನಕ್ಕಂತ ಹೇಳಿದ್ರೆ ತುಂಬಾ ಜನರಿಗೆ ನೀಡ್ ಇರುತ್ತೆ ಅದಕ್ಕೆ ಆಯ್ತಾ. ಸೊ ಎಲ್ಲರೂ ಮಾಡ್ಬೋದಲ್ವಾ, ಎಜುಕೇಶನ್ ಕ್ವಾಲಿಫಿಕೇಶನ್ ಕಮ್ಮಿ ಇರುತ್ತೆ. ಓಕೆ, ಅದಕ್ಕೆ ನಾನು ಮಾಡೋದು. ಸೊ ಏನ್ ಕೆಲಸ ಅಂತ ಇವಾಗ ನೋಡುವ. ಸೊ ಕಸ್ಟಮರ್ ಕಮ್ಯುನಿಕೇಶನ್ ಸ್ಪೆಷಲಿಸ್ಟ್ ಕೆಲಸ ಬಂದ್ಬಿಟ್ಟು, ಸೊ ಇದು ಬೇರೆ ದೇಶದ ಕಂಪನಿ, ಬಟ್ ಇವಾಗ ಇಂಡಿಯಾದಿಂದ ಇವರು ಜನರನ್ನ ಹೈರಿಂಗ್ ನಡೆಸ್ತಾ ಇದ್ದಾರೆ. ಯಾರೆಲ್ಲ ಇಂಡಿಯಾದಿಂದ ಬಿಲಾಂಗ್ ಆಗಿದ್ರೆ ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಮನೆಯಲ್ಲೇ ಮಾಡುವಂತ ಕೆಲಸ, ಫುಲ್ ಟೈಮ್ ಕೆಲಸ. ಓಕೆನಾ. ಸೊ ಚಂದ ಸ್ಯಾಲ್ರಿ ಕೂಡ ಕೊಡ್ತಾ ಇದ್ದಾರೆ ಇವರು. ಎಷ್ಟಂತ ನಿಮ್ಗೆ ಎಂಡಿಗೆ ಹೇಳ್ತೀನಿ. ಸೊ ವಿ ಆರ್ ಲುಕಿಂಗ್ ಆ ರಿಲಯಬಲ್ ಕಸ್ಟಮರ್ ಕಮ್ಯುನಿಕೇಶನ್ ಸ್ಪೆಷಲಿಸ್ಟ್ ಟು ಜಾಯ್ನ್ ಅವರ್ ರಿಮೋಟ್ ಆಪರೇಷನ್ ಟೀಮ್ ಆಯ್ತಾ. ಸೊ ಇವರಿಗೆ ಕಸ್ಟಮರ್ ಕಮ್ಯುನಿಕೇಶನ್ ಸ್ಪೆಷಲಿಸ್ಟ್ ಬೇಕು ಆಯ್ತಾ. ಇಂಡಿಯಾದಿಂದ ಯಾರೆಲ್ಲ ಬಿಲಾಂಗ್ ಆಗಿದ್ರೆ ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಬೇರೆ ದೇಶದವರು ಇದಕ್ಕೆ ಅರ್ಜಿ ಸಲ್ಲಿಸೋಕೆ ಆಗಲ್ಲ. ಇನ್ ದಿಸ್ ರೋಲ್ ಯು ವಿಲ್ ಹ್ಯಾಂಡಲ್ ದ ರಿಟರ್ನ್ ಕಸ್ಟಮರ್ ಕಮ್ಯುನಿಕೇಶನ್ ಆನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಬೈ ಫಾಲೋವಿಂಗ್ ಪ್ರೀ ಡಿಫೈನ್ಡ್ ಗೈಡ್ಲೈನ್ಸ್ ಅಂಡ್ ಇಂಟರ್ನಲ್ ಪ್ರೊಸೆಸ್. ಅವರು ನಿಮಗೆ ಏನಂತ ಹೇಳಿದ್ರೆ, ಇವಾಗ ಕೆಲಸ ಮಾಡೋ ಮುಂಚೆ ಟ್ರೈನಿಂಗ್ ಕೊಡ್ತಾರೆ ಆಯ್ತಾ. ಟ್ರೈನಿಂಗ್ ಆದ್ಮೇಲೆ ಕೆಲಸ ಮಾಡುವಂಥದ್ದು. ಸೊ ಫಸ್ಟ್ಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ಅವ್ರು ಎಲ್ಲ ಲೈಕ್ ಗೈಡ್ಲೈನ್ಸ್ ಅದೆಲ್ಲ ನಿಮಗೆ ತಿಳಿಸ್ಕೊಡ್ತಾರೆ ಆಯ್ತಾ. ಅವರು ಗೈಡ್ಲೈನ್ಸ್ ಫಾಲೋ ಮಾಡಬೇಕಾಗ್ತದೆ ನೀವು ಆಯ್ತಾ. ಡಿಫ್ರೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡುವಂಥದ್ದು ಅವರ ಕಸ್ಟಮರ್ಸ್ ಜೊತೆ. Okay, the position is fully remote and integrated into structured operational environment with the clear expectation and performance standard ಆಯ್ತಾ. ಸೊ ಕಂಪ್ಲೀಟ್ಲಿ ಮನೆಯಲ್ಲೇ ಮಾಡುವಂತ ಕೆಲಸ, ಆಫೀಸ್ಗೆ ಹೋಗ್ಲಿಕ್ಕೆ ಇಲ್ಲ ನಿಮ್ಗೆ. ಎಲ್ಲ ಮನೆಯಲ್ಲೇ ಮಾಡುವಂತ ಕೆಲಸ ನೋಡ್ತಾ ಇದ್ರೆ ಅವರೆಲ್ಲ ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಓಕೆನಾ. ಕೀ ರೆಸ್ಪಾನ್ಸಿಬಿಲಿಟಿ ನೋಡೋಣ. ಹ್ಯಾಂಡಲ್ ರಿಟರ್ನ್ ಕಮ್ಯುನಿಕೇಶನ್ ವಿತ್ ದ ಕಸ್ಟಮರ್ ಥ್ರೂ ಆನ್ಲೈನ್ ಸಿಸ್ಟಮ್. ಇವಾಗ ಕಸ್ಟಮರ್ ಸಪೋರ್ಟ್ಸ್ ಫೇಸ್ಬುಕ್ ಇಂದ ಇಲ್ಲ ಇನ್ಸ್ಟಾಗ್ರಾಮ್ ಇಂದ ಅವರಿಗೆ ಮೆಸೇಜ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲೇ ನೀವು ಅವರಿಗೆ ಮೆಸೇಜ್ಗೆ ರಿಪ್ಲೈ ಕೊಡುವಂಥದ್ದು. ಓಕೆನಾ. ರೆಸ್ಪಾಂಡ್ ಟು ಇನ್ಕಮಿಂಗ್ ಮೆಸೇಜಸ್ ಇನ್ ಅ ಟೈಮ್ಲಿ, ಪ್ರೊಫೆಷನಲ್ ಅಂಡ್ ಕನ್ಸಿಸ್ಟೆಂಟ್ ಮ್ಯಾನರ್.
ಎಂತ ಅಂತ ಹೇಳಿದ್ರೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ ಅಂತ ಅನ್ಕೊಳ್ಳಿ ಕಸ್ಟಮರ್. ಸೊ ಅವರಿಗೆ ಟೈಮ್ಲಿ ಮೆಸೇಜ್ ಮಾಡಬೇಕು ನೀವು. ಇವಾಗ ಅವ್ರು ಮೆಸೇಜ್ ಮಾಡಿ ನೆಕ್ಸ್ಟ್ ದಿನ ಮೆಸೇಜ್ ಮಾಡೋದಲ್ಲ, ಟೈಮ್ಲಿ ಆಯ್ತಾ, ಪ್ರೊಫೆಷನಲ್ ಆಗಿ ಮೆಸೇಜ್ ಮಾಡಬೇಕು ಆಯ್ತಾ. ಸೊ ಅದು ಹೆಂಗು ಟ್ರೈನಿಂಗ್ ಕೊಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಕನ್ಸಿಸ್ಟೆಂಟ್ ಮ್ಯಾನರ್ ಚೆನ್ನಾಗಿ ಅವರಿಗೆ ಮೆಸೇಜ್ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. ಫಾಲೋ ಪ್ರೀ ಡಿಫೈನ್ಡ್ ಕಮ್ಯುನಿಕೇಶನ್ ಗೈಡ್ಲೈನ್ಸ್ ಅಂಡ್ ಇಂಟರ್ನಲ್ ವರ್ಕ್ ಫ್ಲೋ. ನಿಮಗೆ ಕೆಲವೊಂದು ಗೈಡ್ಲೈನ್ಸ್ ಕೊಡ್ತಾರೆ ಆಯ್ತಾ, ಕಮ್ಯುನಿಕೇಶನ್ ಗೈಡ್ಲೈನ್ಸ್ ಕೊಡ್ತಾರೆ, ಅದನ್ನು ನೀವು ಫಾಲೋ ಮಾಡಬೇಕಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಮೇಂಟೈನ್ ಅಕ್ಯೂಟ್ ಡಾಕ್ಯುಮೆಂಟೇಶನ್ ಆ್ಯಂಡ್ ಫಾಲೋ ಕ್ವಾಲಿಟಿ ಸ್ಟ್ಯಾಂಡರ್ಡ್. ಇವರು ಏನಂತ ಹೇಳಿದ್ರೆ ಅದೆಲ್ಲ ನೀವು ಯಾರೊಟ್ಟಿಗೆ ಕಮ್ಯುನಿಕೇಶನ್ ಮಾಡಿದ್ರ ಅದೆಲ್ಲ ಒಂದು ಡಾಕ್ಯುಮೆಂಟ್ ಮಾಡಬೇಕು ಕರೆಕ್ಟಾಗಿ ಆಯ್ತಾ, ಅಕ್ಯೂಟ್ ಡಾಕ್ಯುಮೆಂಟ್ ಮಾಡಬೇಕು. ಮತ್ತೆ ಅವರದ್ದು ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅನ್ನ ಫಾಲೋ ಮಾಡ್ಬೇಕಂತ ಹೇಳ್ತಾರೆ. ಸೊ ಎಲ್ಲ ನಿಮಗೆ ರೂಲ್ಸ್ ಗೈಡ್ಲೈನ್ಸ್ ಮತ್ತೆ ಅವರದ್ದು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಎಲ್ಲವನ್ನ ತಿಳಿಸ್ಕೊಡ್ತಾರೆ ಟ್ರೈನಿಂಗ್ ಅಲ್ಲಿ ಆಯ್ತಾ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಕೆಲಸ ಮಾಡುವಂಥದ್ದು. ವರ್ಕ್ ಇಂಡಿಪೆಂಡೆಂಟ್ಲಿ ವೈಲ್ ಅದರಿಂಗ್ ಟು ಅಸೈನ್ಡ್ ಸ್ಕೆಡ್ಯೂಲ್ ಆ್ಯಂಡ್ ಪ್ರೊಸೆಸ್ ಆಯ್ತಾ. ಸೊ ನೀವು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಲಿಕ್ಕೆ ನಿಮಗೆ ಆಗಬೇಕು, ಯಾರ್ದು ಹೆಲ್ಪ್ ಇಲ್ಲದೆ ಆಯ್ತಾ. ಒಂದ್ಸಲ ಟ್ರೈನಿಂಗ್ ಆದ್ಮೇಲೆ ನೀವು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುವಂಥದ್ದು. ಓಕೆ, ಗ್ರೂಪ್ ಇರಲ್ಲ, ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡಲಿಕ್ಕೆ ಆಗಬೇಕು ನಿಮಗೆ. ಅವ್ರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಸೊ ಅವರು ಯಾವುದೇ ಥರದ ನೋಡಿ ಏನು ಎಕ್ಸ್ಪೀರಿಯನ್ಸ್ ಕೇಳಿಲ್ಲ ಆಯ್ತಾ. ಸೊ ನೀವು ಆರಾಮಾಗಿ ಫ್ರೆಶರ್ಸ್ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆ, ನೆಕ್ಸ್ಟ್ ರಿಕ್ವೈರ್ಮೆಂಟ್ ವೆರಿ ಗುಡ್ ರಿಟರ್ನ್ ಆ್ಯಂಡ್ ಸ್ಪೋಕನ್ ಇಂಗ್ಲಿಷ್ ಸ್ಕಿಲ್. ನಿಮಗೆ ಚೆನ್ನಾಗಿ ಇಂಗ್ಲಿಷ್ ಮಾತಾಡಲಿಕ್ಕೆ ಮತ್ತೆ ಬರಲಿಕ್ಕೆ ಗೊತ್ತಿರಬೇಕು ಆಯ್ತಾ. ಮಾತಾಡಲಿಕ್ಕೆ ಮ್ಯಾನೇಜ್ ಮಾಡೋಷ್ಟು ಗೊತ್ತು ಮತ್ತೆ ಬರಲಿಕ್ಕೆ ಚಂದ ಗೊತ್ತಂತಂದ್ರೆ ನೀವು ಅರ್ಜಿ ಸಲ್ಲಿಸಿ. ಏನಕ್ಕಂತಂದ್ರೆ ಯಾರಿಗೆ ಗೊತ್ತು ನಿಮಗೆ ಕೆಲಸ ಸಿಗ್ಬೋದು ಆಯ್ತಾ. ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ರಿಲಿಯಬಿಲಿಟಿ. ಸೊ ಅವ್ರು ಏನು ಕೇಳ್ತಾರೆ ಅದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ಅಬಿಲಿಟಿ ಟು ಫಾಲೋ ಸ್ಟ್ರಕ್ಚರ್ಡ್ ಗೈಡ್ಲೈನ್ಸ್ ಆ್ಯಂಡ್ ಪ್ರೊಸೆಸ್. ಅವರು ಇವಾಗ ಗೈಡ್ಲೈನ್ಸ್ ಎಲ್ಲ ಹೇಳ್ಕೊಡ್ತಾರೆ ನಿಮಗೆ, ಅದು ಗೈಡ್ಲೈನ್ಸ್ ನಿಮಗೆ ಫಾಲೋ ಮಾಡಲಿಕ್ಕೆ ಗೊತ್ತಿರಬೇಕು ಆಯ್ತಾ. ಕಂಫರ್ಟಬಲ್ ವರ್ಕಿಂಗ್ ಇಂಡಿಪೆಂಡೆಂಟ್ ಇನ್ ಅ ರಿಮೋಟ್ ಎನ್ವಿರಾನ್ಮೆಂಟ್. ನಿಮಗೆ ಮನೇಲಿ ಕೂತ್ಕೊಂಡು ಮಾಡ್ಲಿಕ್ಕೆ ಕೆಲಸ ಇದು. ಓಕೆ, ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಆ್ಯಂಡ್ ಬೇಸಿಕ್ ಟೆಕ್ನಿಕಲ್ ಸ್ಕಿಲ್ ಆಯ್ತಾ. ನಿಮಗೆ ಮನೇಲೆ ಕೂತ್ಕೊಂಡು ಕೆಲಸ ಮಾಡುವಾಗಾದ್ರೆ ಇಂಟರ್ನೆಟ್ ಬೇಕೇ ಬೇಕು. ಓಕೆ, ಸೊ ಅದು ನಿಮ್ಮ ಹತ್ರ ಇರಬೇಕು. ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇಂದ ಕಸ್ಟಮರ್ ಸಪೋರ್ಟ್ ಸೇಲ್ಸ್ ಆರ್ ಡಿಜಿಟಲ್ ಸರ್ವಿಸ್ ಇಸ್ ಅನ್ ಅಡ್ವಾಂಟೇಜ್ ಬಟ್ ಇಟ್ಸ್ ನಾಟ್ ರಿಕ್ವೈರ್ಡ್. ಕರೆಕ್ಟಾಗಿ ಹೇಳ್ತಾ ಇದ್ದಾರೆ ನೋಡಿ. ಅಂಥದ್ದು ಆಲ್ರೆಡಿ ಕೆಲಸ ಮಾಡಿದ್ರೆ ಕಸ್ಟಮರ್ ಸಪೋರ್ಟಲ್ಲಿ ಇವಾಗ ಈ ಕೆಲಸಕ್ಕೆ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡ್ಬೋದು. ಓಕೆನಾ. ಸೊ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಏನೋ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿದ್ರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆ, ನಿಮಗೆ ಇಷ್ಟ ಇದ್ದರೆ ಇದಕ್ಕೆ ಅರ್ಜಿ ಸಲ್ಲಿಸಿ. ನಿಮ್ಗೇನೋ ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ಇಂಟ್ರೆಸ್ಟ್ ಇದೆ ಕೆಲಸ ಮಾಡ್ಲಿಕ್ಕೆ ಅಂತಂದ್ರೆ ಅರ್ಜಿ ಸಲ್ಲಿಸಿ. ಎಲ್ಲ ಟ್ರೈನಿಂಗ್ ಎಲ್ಲ ಅವರೇ ಕೊಡ್ತಾರೆ. ಓಕೆನಾ. ಸೊ ವಾಟ್ ವಿ ಆಫರ್, ಏನು ಅವರು ಪ್ರೊವೈಡ್ ಮಾಡ್ತಾರೆ ಅಂತಂದ್ರೆ ಫುಲ್ಲಿ ರಿಮೋಟ್ ವರ್ಕ್ ಫ್ರಮ್ ಎನಿ ಲೊಕೇಶನ್. ನೀವು ಎಲ್ಲಿಂದ ಬಿಲಾಂಗ್ ಆಗಿದ್ರು ಪರವಾಗಿಲ್ಲ, ಇಂಡಿಯಾದಿಂದ ನೀವು ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ಮಾಡ್ಬೋದು ಆಯ್ತಾ. ಫ್ಲೆಕ್ಸಿಬಲ್ ಸ್ಕೆಡ್ಯೂಲಿಂಗ್ ಆಪ್ಷನ್ ಡಿಪೆಂಡಿಂಗ್ ಆನ್ ಅವೈಲಬಿಲಿಟಿ ಆಯ್ತಾ. ಸೊ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆ ಸ್ಕೆಡ್ಯೂಲ್ ಇವಾಗ ಏನು ಮಾಡ್ತಾರೆ, ನೀವು ಇವಾಗ ಸಂಜೆ ಫ್ರೀ ಇರ್ತೀರಾ ಅಂತ ಅನ್ಕೊಳ್ಳಿ. ಓಕೆನಾ, ಸಂಜೆ ನೀವು ಫ್ರೀ ಇರ್ತೀರಾ, ನೀವು ನೈಟ್ ಶಿಫ್ಟ್ ತಗೊಂತೀರಾ ಅಂತ ಹೇಳಿದ್ರೆ ನಿಮಗೆ ಅವರು ನೈಟ್ ಶಿಫ್ಟೇ ಕೊಡ್ತಾರೆ. ಇಲ್ಲ ನಿಮಗೆ ನೈಟ್ ಶಿಫ್ಟ್ ತಗೊಳಕ್ಕಾಗಲ್ಲ, ಡೇ ಶಿಫ್ಟ್ ಅಂತ ಹೇಳಿದ್ರೆ ಡೇ ಶಿಫ್ಟೇ ಕೊಡ್ತಾರೆ ಆಯ್ತಾ. ನಿಮ್ಗೆ ಇದ್ರಲ್ಲಿ ಚೆನ್ನಾಗಿದೆ, ನೀವೇ ಸ್ಕೆಡ್ಯೂಲ್ ಮಾಡ್ಬೋದು ನೀವು ಯಾವಾಗ ಕೆಲಸ ಮಾಡ್ತೀರಾ ಅಂತ. ಓಕೆನಾ, ಇದು ಒಂದು ಒಳ್ಳೆ ಬೆನಿಫಿಟ್ ಎಸ್ಪೆಷಲಿ ಹೌಸ್ ವೈಫ್ಸ್ಗೆ ಮತ್ತೆ ಸ್ಟೂಡೆಂಟ್ಸ್ಗಳಿಗೆ ನಿಮ್ಗೆ ಇಷ್ಟ ಇದ್ರೆ ಕೆಲಸ ಮಾಡಲಿಕ್ಕೆ ಆಯ್ತಾ. ಸ್ಟ್ರಕ್ಚರ್ಡ್ ಆನ್ ಬೋರ್ಡಿಂಗ್ ಆ್ಯಂಡ್ ಕ್ಲಿಯರ್ ಡಾಕ್ಯುಮೆಂಟೇಶನ್. ಆನ್ ಬೋರ್ಡಿಂಗ್ ಕೂಡ ಚೆನ್ನಾಗಿ ನಡೆಯುತ್ತೆ ಮತ್ತೆ ಕ್ಲಿಯರ್ ಡಾಕ್ಯುಮೆಂಟೇಶನ್ ಎಲ್ಲ ಕ್ಲಿಯರ್ ಆಗಿರುತ್ತೆ. ಓಕೆನಾ. ಆನ್ ಗೋಯಿಂಗ್ ಸಪೋರ್ಟ್ ಆ್ಯಂಡ್ ಡಿಫೈನ್ಡ್ ಪ್ರೊಸೆಸ್ ಆಯ್ತಾ. ನಿಮಗೆ ಸಪೋರ್ಟ್ ಟೀಮ್ ಅವ್ರು ಹೆಲ್ಪ್ ಕೂಡ ಮಾಡ್ತಾರೆ. ರಿಲಯಬಲ್ ಪರ್ಫಾರ್ಮೆನ್ಸ್ ಬೇಸ್ಡ್ ಕಾಂಪನ್ಸೇಷನ್ ಆಯ್ತಾ. ಸೊ ಪರ್ಫಾರ್ಮೆನ್ಸ್ ಬೇಸ್ಡ್ ಕಾಂಪನ್ಸೇಷನ್ ಕೂಡ ಇದಕ್ಕೆ ಕೊಡ್ತಾರೆ. ಲಾಂಗ್ ಟರ್ಮ್ ಕೊಲಾಬರೇಷನ್ ಆಪರ್ಚುನಿಟಿ ವಿದಿನ್ ಅ ಸ್ಟೇಬಲ್ ಆಪರೇಷನಲ್ ಸ್ಟ್ರಕ್ಚರ್. ಓಕೆ, ಸೊ ಪ್ಲೀಸ್ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಥ್ರೂ ದ ಪ್ರೊವೈಡೆಡ್ ಅಪ್ಲಿಕೇಶನ್ ಚಾನೆಲ್. ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಕಾಂಟ್ಯಾಕ್ಟೆಡ್ ಫಾರ್ ದ ನೆಕ್ಸ್ಟ್ ಸ್ಟೆಪ್ಸ್ ಇನ್ ದ ರಿಕ್ರೂಟ್ಮೆಂಟ್ ಪ್ರೊಸೆಸ್. ಇವಾಗ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದು ಒತ್ತಿ ನೀವು ಅಪ್ಲೈ ಮಾಡೋದು. ನಾನು ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ತಿಳಿಸ್ತೀನಿ. ಅದು ನೀವು ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ಫರ್ದರ್ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಆಯ್ತಾ, ರಿಕ್ರೂಟ್ಮೆಂಟ್ ಟೀಮ್ ಅವರು. ಓಕೆ, ಸೊ ಈ ಥರ ಇರುತ್ತೆ. ಸೊ ಲಿಂಕ್ ಬಂದ್ಬಿಟ್ಟು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಓಕೆನಾ, ಅದು ಓದಿದ ಕೂಡ ನಿಮ್ಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ ಆಯ್ತಾ. ಆ್ಯಂಡ್ ಕಸ್ಟಮರ್ ಕಮ್ಯುನಿಕೇಶನ್ ಸ್ಪೆಷಲಿಸ್ಟ್ ಮನೆಯಲ್ಲೇ ಮಾಡುವಂಥ ಕೆಲಸ. ನೀವು ಪಾರ್ಟ್ ಟೈಮ್ ಮಾಡ್ಬೋದು, ಫುಲ್ ಟೈಮ್ ಮಾಡ್ಬೋದು. ಅವರು ಇದು ಕೊಟ್ಟಿದ್ದಾರೆ ನೋಡಿ, ಆಪ್ಷನ್ ಕೊಟ್ಟಿದ್ದಾರೆ ಆಯ್ತಾ. ಪಾರ್ಟ್ ಟೈಮ್ ಇಲ್ಲ ಫುಲ್ ಟೈಮ್ ಆಯ್ತಾ. ಸೊ ಪಾರ್ಟ್ ಟೈಮ್ ಇದ್ದವರು ಅಪ್ಲೈ ಮಾಡ್ಬೋದು, ಫುಲ್ ಟೈಮ್ ಇರೋರು ಕೂಡ ಅಪ್ಲೈ ಮಾಡ್ಬೋದು ನಿಮ್ಮ ಫ್ಲೆಕ್ಸಿಬಲ್ ಟೈಮಿಂಗಲ್ಲಿ ಅಂತ ಹೇಳಿದಾರಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಪೊಸಿಷನ್ ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್. ಓಕೆ, ಪ್ಲಾಟ್ಫಾರ್ಮ್ ಬಂದುಬಿಟ್ಟು ಲಿಂಕ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗ್ತದೆ. ಸೊ ಫುಲ್ ಟೈಮ್ ಫುಲ್ ನೇಮ್ ನಿಮ್ಮದು, ಇಲ್ಲಿ ನಿಮ್ಮದು ಫುಲ್ ನೇಮ್ ನೀವು ಎಂಟರ್ ಮಾಡಿ. ಮತ್ತು ನಿಮ್ಮದು ಇಲ್ಲಿ ಡೇಟ್ ಆಫ್ ಬರ್ತ್ ಇಲ್ಲಿ ಕರೆಕ್ಟಾಗಿ ಎಂಟರ್ ಮಾಡಿ. ಆಧಾರ್ ಕಾರ್ಡಲ್ಲಿ ಏನೆಲ್ಲ ಇದೆ ಇಲ್ಲ ಪ್ಯಾನ್ ಕಾರ್ಡಲ್ಲಿ ಏನೆಲ್ಲ ಇದೆ ಆ ಥರ ಇಲ್ಲಿ ಎಂಟರ್ ಮಾಡಿ ಫ್ರೆಂಡ್ಸ್. ಇಲ್ಲಾಂತ ನಿಮಗೆ ಕಷ್ಟ ಆಗುತ್ತೆ. ಇವಾಗ ಫ್ರೆಶರ್ ಆಗಿ ಅಪ್ಲೈ ಮಾಡ್ತೀನಲ್ಲ, ಸೊ ನಾನು ಒಂದು ಯಾವುದೋ ಒಂದು ಡೇಟ್ ಸೆಲೆಕ್ಟ್ ಮಾಡ್ತೀನಿ, ಫ್ರೆಶರ್ ಆಗಿ ಅಪ್ಲೈ ಮಾಡ್ತೀನಲ್ಲ ಅದಕ್ಕೆ ಆಯಿತಾ. ಓಕೆ, ಇದು ನಿಮ್ಮ ಆಧಾರ್ ಕಾರ್ಡಲ್ಲಿ ಮ್ಯಾಚ್ ಆಗಬೇಕು. ಮತ್ತು ಜೆಂಡರ್ ನಿಮ್ಮದು ಮೇಲ್ ಆ ಫಿಮೇಲ್ ಅಂತ ಚೆಕ್ ಮಾಡಿ. ನೆಕ್ಸ್ಟ್ ಕಂಟ್ರಿ, ಇದು ಇಂಡಿಯಾನೇ ಸೆಲೆಕ್ಟ್ ಮಾಡಿ. ಏನಕ್ಕಂತಂದರೆ ಇಂಡಿಯಾದವರಿಗೆ ಇದು ಕೆಲಸ ಆಯಿತಾ. ನೆಕ್ಸ್ಟ್ ನಿಮ್ಮದು ಇಮೇಲ್ ಇಲ್ಲಿ ಸ್ಪೆಸಿಫೈ ಮಾಡಿ. ಕರೆಕ್ಟಾಗಿರೋ ಮೇಲ್ ಹಾಕಿ, ರಾಂಗ್ ಹಾಕ್ಬಿಡಿ.
ನಾನಿಲ್ಲಿ ನಂದು ಮೇಲ್ ಐ ಡಿ ಹಾಕ್ತೀನಿ. ಇದಕ್ಕೆ ನೆಕ್ಸ್ಟ್ ಕಮ್ಯುನಿಕೇಷನ್ ನೀವೇನಾದರೂ ಸೆಲೆಕ್ಟ್ ಆದರೆ ನಿಮ್ಗೆ ಇದಕ್ಕೆ ಬರೋದು ಮೇಲ್. ಸೊ ನೀವು ಕರೆಕ್ಟಾಗಿ ಮೇಲ್ ಐ ಡಿ ಸ್ಪೆಸಿಫೈ ಮಾಡಿ. ಅದಾದಮೇಲೆ ನಿಮ್ಮದು ಫೋನ್ ನಂಬರು ಆಯಿತಾ. ಸೊ ಇನ್ಕ್ಲೂಡ್ ದ ಪ್ರೀ ಸೆಲೆಕ್ಷನ್ ಆಫ್ ಯುವರ್ ಕಂಟ್ರಿ. ಸೊ 91 ಅಂತ ಹಾಕಿ ನಿಮ್ದು ಇಲ್ಲಿ ನಂಬರ್ ಹಾಕಿ, ಓಕೆನಾ. ಮತ್ತು ಸಿ ವಿ ಪ್ರೀ ಸ್ಕ್ರೀನಿಂಗ ಬಂದುಬಿಟ್ಟು ಸಿ ವಿ ಆಯಿತಾ. ಸಿ ವಿ ಏನು ಮಾಡ್ಬೇಕಂತ ಹೇಳಿದ್ರೆ ನಿಮ್ಮದೊಂದು ರೆಸ್ಯೂಮೆ ನೀವು ಕ್ರಿಯೇಟ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ರೆಸ್ಯೂಮೆಗೆ ನೀವು ಯಾವುದಾದ್ರೂ ಟೂಲ್ ಯೂಸ್ ಮಾಡಿ, ಕ್ಯಾನ್ವಾ ಯೂಸ್ ಮಾಡಿ, ಅಲ್ಲಿ ಆಲ್ರೆಡಿ ಸಿಕ್ಕಾಪಟ್ಟೆ ರೆಸ್ಯೂಮೆ ಇರ್ತದೆ, ಅದು ಎಡಿಟ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡೋಕ್ಕೆ ನೋಡಿ ಬ್ರೌಸ್ಗೆ ಹೋಗಬೇಕು. ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಬ್ರೌಸ್ ಫೈಲ್ ನೀವು ಡೈರೆಕ್ಟಾಗಿ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ನಾನಿಲ್ಲಿ ನಂದು ರೆಸ್ಯೂಮೆ ಇಲ್ಲಿ ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಫೈಲ್ ಅಂತ ಕೊಡಬೇಕು ಆಯಿತಾ, ಅವಾಗಷ್ಟೇ ಅಪ್ಲೋಡ್ ಆಗುವಂಥದ್ದು. ನೋಡಿ ರೆಸ್ಯೂಮೆ ಅಟ್ಯಾಚ್ ಆಯಿತು. ಓಕೆ. ಸೊ ಆರ್ ಯು ಕಂಫರ್ಟೇಬಲ್ ವರ್ಕಿಂಗ್ ಇನ್ ದ ಎನ್ವೈರನ್ಮೆಂಟ್, ಇದು ಎಸ್ ಅಂತ ಕೊಡಬೇಕು ನೀವು ಆಯಿತಾ. ನೆಕ್ಸ್ಟ್ ಹೌ ವುಡ್ ಯು ರೇಟ್ ಯುವರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಅಂತ ಕೇಳ್ತಾ ಇದ್ದಾರೆ. ಸೊ C1 or C2 ಕೊಡಬೇಕು, ಇಲ್ಲ ಸೆಲೆಕ್ಟ್ ಆಗಲ್ಲ ನಿಮ್ಮದು ಆಯಿತಾ. ನೆಕ್ಸ್ಟ್ ನಿಮ್ಮದು ವಾಟ್ ಟೈಪ್ ಆಫ್ ಎನ್ವಿರಾನ್ಮೆಂಟ್ ಯು ಆರ್ ಲುಕಿಂಗ್, ಇದು ಫುಲ್ ಟೈಮೇ ಕೊಡಿ ಆಯಿತಾ. ಪಾರ್ಟ್ ಟೈಮ್ ನನ್ನ ಪ್ರಕಾರ ಚಾನ್ಸಸ್ ಕಮ್ಮಿ ಇರುತ್ತೆ, ಫುಲ್ ಟೈಮ್ ಅವರು ಜಾಸ್ತಿ ನೋಡ್ತಾ ಇರ್ತಾರೆ. ಸೊ ಫುಲ್ ಟೈಮ್ ಅಂತಲೇ ಕೊಡಿ. ಓಕೆ. ಸೊ ನಿಮ್ಗೆ ಆಗಿಲ್ಲ ಅಂತ ಹೇಳಿದ್ರೆ ಪಾರ್ಟ್ ಟೈಮ್ ಕೊಡಿ, ನಂಗೆ ಗೊತ್ತಿದೆ ಸೆಲೆಕ್ಟ್ ಆಗ್ತದೆ ಇಲ್ವೋ ಅಂತ. ಫುಲ್ ಟೈಮ್ ಅಂತ ಹೇಳಿದ್ರೆ ಸೆಲೆಕ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ನಿಮ್ಮದು ಸೆಲೆಕ್ಷನ್ ಆಗುವಂಥದ್ದು ಇದ್ರ ಮೇಲೆ, ಮೇನ್ ಸಿ ವಿ ನಿಮ್ಮದು ರೆಸ್ಯೂಮೆ ಹೇಗಿರುತ್ತೆ ಅದ್ರ ಮೇಲೆ, ಮತ್ತೆ ಅಪ್ಲಿಕೇಶನ್ ವಿಡಿಯೋ ನೀವು ಎಲ್ಲಿ ಸಬ್ಮಿಟ್ ಮಾಡ್ತೇನೆ ನೋಡಿ, ಇದರ ಮೇಲೆ ನಿಮ್ಮದು ಸೆಲೆಕ್ಷನ್ ಆಗುವಂಥದ್ದು ಆಯಿತಾ. ಅಪ್ಲಿಕೇಶನ್ ವಿಡಿಯೋ ಮಾಡಿ ಇಲ್ಲಿ ಕೊಡಬೇಕು ನೀವು. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಇನ್ ಅ ಶಾರ್ಟ್ ವಿಡಿಯೋ ಮ್ಯಾಕ್ಸಿಮಮ್ ಆಫ್ 3 minutes ಲಾಂಗ್. ಪ್ಲೀಸ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ವಿತ್ ಇನ್ ದ ವಿಡಿಯೋ ಆಯಿತಾ. ಇದು ನೀವೇನು ವಿಡಿಯೋ ಮಾಡಿ ಕೊಡ್ತೇವೆ ನೋಡಿ, ನಿಮ್ಮ ಫೋಟೋ ಮುಖ ಚೆನ್ನಾಗಿ ಕಾಣಬೇಕು. ಬ್ಯಾಕ್ಗ್ರೌಂಡ್ ಪ್ಲೇನ್ ಬ್ಯಾಕ್ಗ್ರೌಂಡ್ ಇರಲಿ ಆಯಿತಾ, ಜಾಸ್ತಿ ಡಿಸೈನ್ಸ್ ಎಲ್ಲ ಬೇಡ. ಮತ್ತು ಎಲ್ಲೆಲ್ಲಿ ನಿಂತ್ಕೊಂಡೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗ್ಬೇಡಿ, ಕ್ಲಾರಿಟಿ ಸ್ವಲ್ಪ ಚೆನ್ನಾಗಿರಲಿ. ಓಕೆ, ಚೆಂದ ಇರಬೇಕು ನೋಡಲಿಕ್ಕೆ ಆಯಿತಾ. ಬ್ಯಾಕ್ಗ್ರೌಂಡ್ ಎಲ್ಲ ಗಲೀಜಾಗೋದು ಮತ್ತು ಯಾರು ಹಿಂದೆಯಿಂದ ಮಾತಾಡುವಂಥದ್ದು ಆ ಥರ ಎಲ್ಲ ಇರಬಾರ್ದು. ಕ್ಲಿಯರ್ ಆಗಿ ನೀಟಾಗಿ ಮಾಡಿಕೊಡಿ, ನಿಮ್ಮ ಸೆಲೆಕ್ಷನ್ ಚಾನ್ಸಸ್ ಜಾಸ್ತಿ ಇರ್ತದೆ. ಇಷ್ಟು ಹೇಳಿದ ಮೇಲೂ ಕೆಲವೊಬ್ರು ಬ್ಯಾಕ್ಗ್ರೌಂಡ್ ನಾಯ್ಸ್ ಇರ್ತದೆ, ಏನೂ ಮಾಡೋಕ್ಕಾಗಲ್ಲ, ಸೆಲೆಕ್ಷನ್ ಆಗಲ್ಲ. ಓಕೆ. ವೈ ಆರ್ ಯು ಇಂಟ್ರೆಸ್ಟೆಡ್ ಇನ್ ದಿಸ್ ಪೊಸಿಷನ್, ಏನಕ್ಕೆ ಇಂಟ್ರೆಸ್ಟ್ ಇದೆ ಈ ಪೊಸಿಷನಿಗೆ. ಮತ್ತು ವಾಟ್ ಡು ಯು ಲುಕ್ ಫಾರ್ ವೆನ್ ಚೂಸಿಂಗ್ ಆ್ಯನ್ ಎಂಪ್ಲಾಯರ್ ಆಯಿತಾ. ವೈ ಆರ್ ಯು ದ ರೈಟ್ ಒನ್, ವಾರ್ ಡು ಯು ಸಿ ಯುವರ್ ಸೆಲ್ಫ್ ಇನ್ 3 to 5 years. ಇದು ಕ್ವಶನಿಗೆ ನಾನೊಂದು ಆನ್ಸರ್ ನಿಮಗೆ ಕೊಡ್ತೀನಿ. ಸೊ ನೀವೇನು ಮಾಡಿ ಅಂತಂದ್ರೆ ಅದನ್ನೇ ಚೇಂಜಸ್ ಮಾಡಿಕೊಂಡು ಹೇಳಿ ಆಯಿತಾ. ಫ್ರೆಂಡ್ಸ್, ಇದು ಆನ್ಸರ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ನೀವು ಇದೇ ರೀತಿ ವಿಡಿಯೋ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಬೇಕಾಗಿರೋದು. ಸೊ ಸೇಮ್ ಕಂಟೆಂಟ್ ಮಾಡೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಚೇಂಜಸ್ ಮಾಡಿಕೊಂಡು ನೀವು ಅವರಿಗೆ ವಿಡಿಯೋ ಮಾಡಿಕೊಂಡು ಕೊಡಿ. ಓಕೆನಾ. ವೈ ಆರ್ ಯು ಇಂಟ್ರೆಸ್ಟೆಡ್ ಇನ್ ದಿಸ್ ಪೊಸಿಷನಿಗೆ, ಐ ಆಮ್ ಇಂಟ್ರೆಸ್ಟೆಡ್ ಇನ್ ದಿಸ್ ಪೊಸಿಷನ್ ಬಿಕಾಸ್ ಇಟ್ ಫೋಕಸ್ ಆನ್ ರಿಟರ್ನ್ customer communication and follow clear guidance. As a fresher, I'm looking for a structured remote role where I can learn, stay consistent and deliver quality of work. This role matches my skills and interest very well ಆಯಿತಾ. ಸೊ ಇದನ್ನು ನೀವು ವಿಡಿಯೋ ಮಾಡಿ ಹೇಳುವಂಥದ್ದು. ನೆಕ್ಸ್ಟ್, ವಾಟ್ ಡು ಯು ಲುಕ್ ಫಾರ್ when choosing an employer. When choosing an employer, I look for clear processes, proper guidance and professional work culture. Since this is a remote role, structure and communication are very important to me, and this company offers exactly that. Next, why are you the right one? I'm reliable, detail oriented and comfortable working independently, and I follow instruction carefully and I take responsibility for work. I also have a strong written English skills and I'm eager to learn and improve. Okay, where do you see yourself in 3 to 5 years? In the next 3 to 5 years, I see myself in an experienced and dependable team member in a customer communication, growing within the company and taking on more responsibility over time. ಆಯಿತಾ. ಸೊ ಇದನ್ನು ನಾನು ನಿಮಗೆ ಆನ್ಸರ್ ಕೊಟ್ಟಿದ್ದೀನಿ. ಇದನ್ನು ನೀವೇನು ಮಾಡಿ ಅಂತ ಹೇಳಿದ್ರೆ ಪಾಸ್ ಮಾಡಿ ವಿಡಿಯೋ, ಮತ್ತು ಇದನ್ನು ಆನ್ಸರನ್ನು ಎಲ್ಲಾದರೂ ಸ್ಕ್ರೀನ್ಶಾಟ್ ಏನಾದರೂ ಮಾಡಿ ಇಟ್ಕೊಂಡಿರಿ. ಮತ್ತು ಸ್ವಲ್ಪ ಇದೇ ಥರ ಸ್ವಲ್ಪ ಚೇಂಜ್ ಮಾಡಿಕೊಂಡು ವಿಡಿಯೋ ಮಾಡಿ ಆಯಿತಾ. ವಿಡಿಯೋ ಮಾಡಿ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ನಿಮ್ಮ ಮೊಬೈಲಲ್ಲಿ ವಿಡಿಯೋ ಮಾಡಿ ಆಯಿತು, ನಾನು ಕೊಟ್ಟಿರೋ ಪಾಯಿಂಟ್ ಮೇಲೆ ವಿಡಿಯೋ ಮಾಡಿ ಆಯ್ತು ಅಂತ ಹೇಳಿದ್ರೆ ಅದನ್ನು ನೀವು ಇಲ್ಲಿ ಬ್ರೌಸ್ ಮಾಡುವಂಥದ್ದು. ಲೋಕಲ್ ಡಿವೈಸ್, ಬ್ರೌಸ್ ಫೈಲ್ಸ್,
ಸೊ ಏನು ರೆಕಾರ್ಡ್ ಮಾಡಿದ್ದೀರಾ ನೋಡಿ ಅದನ್ನ ಇಲ್ಲಿ ಹಾಕುವಂಥದ್ದು, ಓಪನ್ ಮಾಡಿದ್ರೆ ಸಾಕು, ಅದನ್ನ ಇಲ್ಲಿ ಹಾಕುವಂಥದ್ದು, ಮತ್ತೆ ಅಪ್ಲೋಡ್ ಫೈಲ್ ಒತ್ತಬೇಕು, ಇಲ್ಲಾಂತ ಹೇಳಿದ್ರೆ ಇದಾಗಲ್ಲ, ಅಪ್ಲೋಡ್ ಫೈಲ್ ಒತ್ತಬೇಕು. ನಮ್ಗೆ ಈ ತರ ಕಾಣ್ಲಿಕ್ಕೆ ಸಿಗ್ತದೆ. ಥ್ಯಾಂಕ್ ಯು ಫಾರ್ ಸಬ್ಮಿಟಿಂಗ್ ಯುವರ್ ಅಪ್ಲಿಕೇಶನ್, ವಿ ವಿಲ್ ರೀಚ್ ಔಟ್ ಯು ವಿದಿನ್ 48 ಅವರ್ಸ್, 48 ಗಂಟೆ ಒಳಗೆ ಅವ್ರು ನಿಮಗೆ ರೆಸ್ಪಾನ್ಸ್ ಕೊಡ್ತಾರೆ ಅಂತ. ಸೊ ಹಾಲಿಡೇ ಇದ್ರೆ ಸ್ವಲ್ಪ ಡಿಲೇ ಆಗ್ಬೋದು ರೆಸ್ಪಾನ್ಸಿಗೆ. ಗೈಸ್, ನಾನು ನಿಮ್ಗೆಲ್ಲ ತಿಳಿಸ್ಕೊಟ್ಟೆ ಹೇಗೆ ಲೈಕ್ ಆನ್ಸರ್ ಮಾಡುವಂಥದ್ದು ವಿಡಿಯೋದಲ್ಲಿ ಎಲ್ಲವನ್ನ ನನ್ನ ಕೈಲಾದಷ್ಟು ತಿಳಿಸ್ಕೊಟ್ಟೆ. ಚೇಂಜ್ ಮಾಡ್ಕೊಂಡು ಮಾಡ್ಬೇಕು. ಏನಕ್ಕಂತಂದ್ರೆ ಒಂದ್ ಸಾವಿರ 2,000 ಜನ ಅಪ್ಲೈ ಮಾಡ್ಬೇಕಂತ ಎಲ್ಲರೂ ಸೇಮ್ ಆನ್ಸರ್ ನೀವು ಹೇಳ್ಬಿಟ್ರೆ ಗೊತ್ತಾಗ್ಬಿಡ್ತಿದ್ದು ಕಾಪಿಡ್ ಅಂತ, ಆಯ್ತಾ? ಸೊ ಅದಕ್ಕೆ ಆದಷ್ಟು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಹೇಳಿ ನಿಮ್ಮ ರೆಸ್ಯೂಮೆ ಮೇಲೆ ಮತ್ತೆ ಆ ವಿಡಿಯೋ ಮೇಲೆ ನಿಮ್ದಲ್ಲಿ ಸೆಲೆಕ್ಷನ್ ಆಗುವಂಥದ್ದು, ಆಯ್ತಾ? ಸೊ 2 ದಿನ ಅಂತ ಹೇಳಿದಾರೆ. ಸೊ ಇವತ್ತು ಸಂಡೇ, ಅವರು ಮೋಸ್ಟ್ಲಿ US ಕಂಪನಿ ಅನ್ಸುತ್ತೆ ಅದು. ಸೊ ಅವರಿಗೆ ನಾಳೆ ಸಂಡೇ ಆಗುತ್ತೆ. ಸೊ ನಿಮ್ಗೆ 1 ದಿನ 2 ದಿನ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಆದಷ್ಟು ಬೇಗ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರುತ್ತೆ. ಓಕೆ, ಸೊ ಇದಾಗಿತ್ತು ಇವತ್ತಿದ್ದು ಅಪ್ಡೇಟ್. ಐ ಹೋಪ್ ಎಲ್ರಿಗೂ ಇಷ್ಟ ಆಯ್ತು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರು ಮನೆಯಲ್ಲೇ ಮಾಡುವಂತ ಕೆಲಸ ನೋಡ್ತಾ ಇದ್ರೆ ಅವ್ರಿಗೆ ವಿಡಿಯೋನ ಶೇರ್ ಕೂಡ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ತನಕ ಬಾಯ್ ಬಾಯ್.